ಒಂದು ಕಡೆ ಓಶೋ ತಮ್ಮ ಉಪನ್ಯಾಸದಲ್ಲಿ ಹೀಗೆ ಹೇಳ್ತಾರೆ, ಪ್ರಿಯರೇ ಕೇಳಿ, ಜೀವನದಲ್ಲಿ ತುಂಬ ವೈರುಧ್ಯಗಳು ತುಂಬಿರ್ತವೆ. ವೈರುಧ್ಯ ಇಲ್ಲ ಅಂತಂದರೆ ಅದನ್ನು ಜೀವನ ಅಂತಲೇ ಕರೆಯೋಕ್ಕೆ ಸಾಧ್ಯ ಇಲ್ಲ. ಕಷ್ಟ, ಸುಖ, ಒಳ್ಳೆಯದು, ಕೆಟ್ಟದ್ದು, ಕಹಿ ಸಿಹಿ ಇವೆಲ್ಲ ಸಾಮಾನ್ಯವಾಗಿ ಜೀವನದಲ್ಲಿ ಇದ್ದೇ ಇರ್ತವೆ. ನೀವು ಯಾವಾಗಲೂ ಒಳ್ಳೆಯ ಸ್ವಪ್ನಗಳನ್ನೇ ಕಾಣಬೇಕು ಅಂತ ಬಯಸಿದ್ರೆ ಅದು ಸಾಧ್ಯ ಇಲ್ಲ. ಈ ಕಷ್ಟಗಳು, ಕಹಿ ಇರ್ತಕ್ಕಂಥದ್ದು ಸಿಹಿಯ ಅಥವಾ ಸುಖದ, ಸಂತೋಷದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ನೀವು ಕಷ್ಟಕ್ಕೆ ಯಾವಾಗಲೂ ಬೆನ್ನನ್ನು ತೋರಿಸ್ಬಾರ್ದು. ಅದಕ್ಕೆ ಯಾವಾಗಲೂ ನೀವು ಸಹನೆಯನ್ನು ಕಲ್ತ್ಕೋಬೇಕು. ಸಹನೆ ಇಲ್ಲ ಅಂತಂದರೆ ನೀವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ರಾವಣ ಇಲ್ಲ ಅಂದಿದ್ರೆ ರಾಮಾಯಣ ಚೆನ್ನಾಗಿರ್ತಿತ್ತ? ಬರೀ ರಾಮ ಒಬ್ಬನಿಂದನೇ ರಾಮಾಯಣ ಚೆನ್ನಾಗಿರ್ತಿತ್ತ? ಇಲ್ಲ ಅಲ್ವಾ? ಅದೇ ರೀತಿ ಕುರುಕ್ಷೇತ್ರ ಯುದ್ಧ ನಡೆದಿಲ್ಲ ಅಂತಿದ್ರೆ, ದುರ್ಯೋಧನ ಮತ್ತು ಕೌರವರು ಇಲ್ಲ ಅಂತಿದ್ರೆ ಯಾವ ರೀತಿ ಮಹಾಭಾರತ ನಮಗೆ ಹಿತಕರವಾಗಿರ್ತಿತ್ತು, ಸಿಹಿಯಾಗಿರ್ತಿತ್ತು? ಭಗವದ್ಗೀತೆ ಹುಡ್ತಾನೇ ಇರಲಿಲ್ವೋ ಏನೋ, ಕೃಷ್ಣನ ಅವಶ್ಯಕತೆಯೇ ಇರ್ತಿರಲಿಲ್ಲ, ಅದೊಂದು ಸಭ್ಯ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ, ನಾವು ಎಲ್ಲರೂ ಸಹ ಬುದ್ಧ, ಜೀಸಸ್, ಲಾ ಓಡ್ಸೆ ಇವರ ವಾರಸುದಾರರಾಗ್ಬಿಡ್ತೀವಿ. ಆದರೆ ಚೆಂಗಿಸ್ ಖಾನ್, ತೈಮೂರ್, ಹಿಟ್ಲರ್ ಇವನು ವಾರಸುದಾರರು ಯಾರು? ಅವರು ಸಹ ಈ ಜಗತ್ತಿನಲ್ಲಿ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಈ ಜೀವನವನ್ನು ಒಂದು ಸಾಗರ ಅಂತ ತಿಳ್ಕೊಂಡ್ರೆ ಅದನ್ನು ಈಜಕ್ಕೆ ಹೋಗಬೇಡಿ, ತೇಲ್ತಾ ಸಾಗಿ. ಏಕೆಂದರೆ ಸಾಗರದ ಪ್ರತಿ ಅಲೆಯೂ ಸಹ ನಿಮ್ಮನ್ನು ದಡದ ಕಡೆಗೆ ಬಿಸಾಕುವಂಥ ಪ್ರಯತ್ನ ಮಾಡ್ತದೆ, ನಿಮ್ಮನ್ನು ದಡಕ್ಕೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡ್ತದೆ. ಯಾವುದೇ ಕಾರಣಕ್ಕೂ ನೀವು ಮುಳುಗದೇ ಇರೋ ಥರ ನೀವು ಎಲ್ಲಿವರೆಗೆ ನೀವು ದಡಕ್ಕೆ ನಿಮ್ಮ ಆ ಅಲೆ ನಿಮ್ಮನ್ನು ಬಿಸಾಕ್ತದೋ ಅಲ್ಲಿವರೆಗೂ ನೀವು ಮುಳುಗದೆ ತೇಲ್ತಾ ಇರೋದನ್ನ ಕಲೀರಿ. ಇಲ್ಲಾಂದರೆ ಆ ಸಾಗರ ಅಂತಕ್ಕಂಥ ಜೀವನ ಅಂತಕ್ಕಂಥ ಸಾಗರದಲ್ಲಿ ನೀವು ಮುಳುಗೋಗೋಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಪ್ರಿಯರೇ ಯೋಚನೆ ಮಾಡಬೇಡಿ. ಲಾ ಓಡ್ಸೆ ಒಂದು ಸಲ ಏನು ಮಾಡಿದ್ರು ಅಂತಂದರೆ, ಅವ್ರ ಹತ್ರ ಒಬ್ಬ ಸ್ನೇಹಿತ ಬಂದು ಕೆಲವು ವಿಚಾರಗಳನ್ನ ಮಾತಾಡ್ತಾರೆ. ಆ ಸ್ನೇಹಿತನ ಹೆಂಡತಿ ಯಾವಾಗಲೂ ಆ ಸ್ನೇಹಿತನನ್ನು, ತನ್ನ ಗಂಡನನ್ನು ತುಂಬ ವಿರೋಧಿಸ್ತಾ ಇದ್ದಂತೆ. ಈ ವಿರೋಧಿಸ್ತಾ ಇದ್ದಾಳೆ ಅಂತ ಇವಳಿಗೆ ಗೊತ್ತಾಗೋದು ಯಾವಾಗ? ಇವನು ಯಾವಾಗಲೂ ಆ ಸ್ನೇಹಿತ ತನ್ನ ಹೆಂಡತಿ ಜೊತೆ ಅನುಸರಿಸ್ಕೊಂಡೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡೋಕ್ಕೆ ಅವನಿಗೆ ಸಮಯ ಇರ್ತಾ ಇರಲಿಲ್ಲ. ಆಗ ಅವನೇನು ಮಾಡ್ದ ಅಂದರೆ, ತನ್ನ ಹೆಂಡತಿ ತನ್ನನ್ನು ಎಷ್ಟು ವಿರೋಧಿಸ್ತಾಳೆ, ತನ್ನ ಮಾತುಗಳಿಗೆ ಎಷ್ಟು ವಿರೋಧವಾಗಿ ಜೀವಿಸ್ತಾಳೆ ಅಂತ ಅನ್ನೋದಕ್ಕೆ ಒಂದು ಘಟನೆ ಅವನಿಗೆ ಸಾಕ್ಷಿಯಾಗಿ ಬರ್ತದೆ. ಆಗ ಅವನು ತನ್ನ ಜೀವನ ತಿದ್ಕೋಬೇಕು ಅಂತ ಅನ್ಕೋತಾನೆ. ಆ ಘಟನೆ ಏನಂತಂದರೆ, ಆ ಸ್ನೇಹಿತ ಒಂದು ಮನೆಗೆ ನಾಯಿಯನ್ನು ತರ್ತಾರೆ. ನಾಯಿಯನ್ನು ತಂದು ಸಾಕಿದಾಗ ಮನೆಯಲ್ಲಿ ಯಜಮಾಂತಿ ಜೊತೆ ನಾಯಿ ತುಂಬ ಪ್ರೀತಿಯಿಂದ ಇರ್ತದೆ. ಯಾವುದೋ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಅವ್ರ ಕುಟುಂಬ ಎಲ್ಲ ಹೊರಗಡೆ ಹೋಗಿರ್ತದೆ. ಓಡಿಸಿ ಸ್ನೇಹಿತ ಒಬ್ಬರೇ ಮನೇಲಿರ್ತಾರೆ. ಮನೇಲಿದ್ದಾಗ ಆ ನಾಯಿ ಜೊತೆ ಅವರು ತುಂಬ ಅನ್ಯೋನ್ಯವಾಗಿರ್ತಾರೆ, ತುಂಬ ಪ್ರೀತಿಸ್ತಾರೆ. ಅವರು ಯಜಮಾಂತಿ ಇದ್ದಿದ್ರೆ ಆ ನಾಯಿಯನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಏನೋ ಅಂತ ಅಂದ್ಕೊಂಡು ಅವರು ಆ ಸ್ನೇಹಿತ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಕೋತಾರೆ. ಎಷ್ಟರ ಮಟ್ಟಿಗೆ ಪ್ರೀತಿ ಅಂದರೆ ಅವರು ಎಲ್ಲೇ ಹೋದ್ರೂ ಆ ನಾಯಿಯನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಇದರಿಂದ ಏನಾಗ್ತದೆ ಅಂದರೆ, ಆ ನಾಯಿಗೆ ಹೊರ ಪ್ರಪಂಚನ ನೋಡ್ತಾ ನೋಡ್ತಾ ತುಂಬ ಖುಷಿ ಆಗ್ತದೆ. ತನ್ನ ಯಜಮಾನನ ಜೊತೆ ಇದ್ರೆ ನನಗೆ ಚಂದ ಅಂತ ಅನ್ನಿಸ್ತದೆ. ಅವ್ರ ಕುಟುಂಬ ವಾಪಸ್ ಬಂತು. ಇದ್ದಕ್ಕಿದ್ದಂಗೆ ನಾಯಿನ ಇವರು ಆದಷ್ಟು ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗುತ್ತೆ, ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದು ನಾಯಿ ಕೇಳ್ತಿರ್ಲಿಲ್ಲ, ಆದರೂ ಪ್ರಯತ್ನ ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ನಾಯಿ ಬಡವಾಗಕ್ಕೆ ಶುರುವಾಯಿತು. ಮನೇಲಿ ತುಂಬ ಸಪ್ಪೆ ಆಗಿರ್ತಿತ್ತು. ಯಾಕೆಂದರೆ ಯಜಮಾನತಿಯಕ್ಕೆ ಊಟನೇ ಆಗ್ತಿರ್ಲಿಲ್ಲ. ಯಾಕೆಂದರೆ ಅದು ಗಂಡನನ್ನು ತುಂಬ ಪ್ರೀತಿಸ್ತದಲ್ಲ ಅಂತ. ಆಗ ಅಂದ್ಕೊಂಡ್ರು ಆ ಓಡಿಸೋ ಸ್ನೇಹಿತ, ಹೌದು, ನಾನು ಯಾವುದನ್ನು ಪ್ರೀತಿಸ್ತೀನಿ ಅದನ್ನು ತನ್ನ ಹೆಂಡತಿ ವಿರೋಧಿಸ್ತಾಳೆ. ಅದಕ್ಕೋಸ್ಕರ ತಾನು ಯಾವುದನ್ನು ಸಹ ಅವಳ ಮುಂದೆ ಅತಿಯಾಗಿ ಪ್ರೀತಿಸೋಕೆ ಹೋಗಬಾರ್ದು. ತನ್ನ ಮಕ್ಕಳನ್ನು ಸಹ ಏನಾದರೂ ತಾನು ಹೆಚ್ಚಾಗಿ ಪ್ರೀತಿಸಿದ್ರೆ ಆ ಮಕ್ಕಳಿಗೂ ಸಹ ಊಟ ಇಲ್ದಂಗೆ ಆಗ್ಬೋದೇನೋ ಅಂತ ತಮಾಷೆಗೆ ಹೇಳ್ತಾರೆ. ಪ್ರಿಯರೇ, ನಾನು ಹೇಳ್ತೀನಿ ಕೇಳಿ, ಕೆಲವು ಪಾಪಗಳು ಜನ್ಮಕ್ಕೆ ಅಂಟುಕೊಂಡೇ ಬಂದುಬಿಟ್ಟಿರ್ತವೆ. ಅವನ್ನ ನೀವೇನೇ ಮಾಡಿದ್ರೂ
ಕೊನೆಯವರೆಗೂ ಅದನ್ನು ನಿವಾರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅಂಥ ಪಾಪಗಳನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಕತ್ತಲೆಯನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಕತ್ತಲೆ ಶಾಶ್ವತ ಅಲ್ಲ ಅಂತ ತಿಳ್ಕೊಳ್ಳಿ. ಬೆಳಕು ಬಂದೇ ಬರ್ತದೆ ಅಂತ ತಿಳ್ಕೊಳ್ಳಿ. ಕಷ್ಟವನ್ನು ಸಹ ಪಾಸಿಟಿವ್ ಆಗಿ ತಗೊಳ್ಳಿ. ಕಷ್ಟ ಇರೋದು ನಮಗೆ ಬುದ್ಧಿ ಕಲಿಸೋದಕ್ಕೋಸ್ಕರ, ಸುಖದ ಸಂತೋಷದ ಮೌಲ್ಯವನ್ನು ತಿಳ್ಕೊಳ್ಳೋದಕ್ಕೆ ಅಂತ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಹೆಚ್ಚು ತಪ್ಪಿಸೋಕ್ಕೆ ಹೋಗಕ್ಕೆ ಹೋಗಬೇಡಿ. ಓಶೋರವರು ತಮ್ಮ ಉಪನ್ಯಾಸಗಳ ತುಂಬ ಹೆಚ್ಚಾಗಿ ಅರಿವು, ಎಚ್ಚರ, ಪ್ರೀತಿ ಬಗ್ಗೆನೇ ವಿವರಿಸ್ತಾ ಹೋಗ್ತಾರೆ. ಅವರು ಅವರ ಎಷ್ಟೋ ವಿಚಾರಗಳು ಆಡಿಯೋ ವಿಡಿಯೋ ಕೆಸೆಟ್ಗಳಾಗಿವೆ. 600 ಗ್ರಂಥಗಳಿಗಿಂತಲೂ ಹೆಚ್ಚು, 650ಕ್ಕಿಂತಲೂ ಹೆಚ್ಚು ಗ್ರಂಥಗಳಲ್ಲಿ ಅವರ ಉಪನ್ಯಾಸಗಳಿರ್ತವೆ. ಅಷ್ಟೇ ಅಲ್ಲ, ಈ ಜಗತ್ತಿನ ಇಂಗ್ಲೀಷ್ ಬರಹಗಾರರಲ್ಲಿ 8ನೇ ಸ್ಥಾನದಲ್ಲಿ, ಈ ಜಗತ್ತಿನ 8ನೇ ಸ್ಥಾನಕ್ಕೆ ಬರ್ತಕ್ಕಂಥವರು ಓಶೋ ಅಂತ ಜಗತ್ತಿನ ಸಾಹಿತ್ಯ ತತ್ವಜ್ಞಾನಿಗಳು ಹೇಳ್ತಾರೆ. ಆಮೇಲೆ ಅವರು ಬುದ್ಧನ ತತ್ವಗಳ ಬಗ್ಗೆ ಉಪನ್ಯಾಸ ಮಾಡುವಾಗ ಹೇಳ್ತಾರೆ, ಬುದ್ಧನ ತತ್ವಗಳು ಹೆಚ್ಚಾಗಿ ಹರಡಿಕೊಂಡಿರೋದು ಧಮ್ಮಪದದಲ್ಲಿ. ಅದಕ್ಕೋಸ್ಕರ ಓಶೋ ಹೇಳ್ತಾರೆ ಆ ಉಪನ್ಯಾಸ ಹೇಳುವಾಗ, ನೋಡಿ ಪ್ರಿಯರೇ, ನೀವು ಯಾವತ್ತೂ ಸಹ ನಾನಿವತ್ತು ಹೇಳಿಕೊಂಡಿರ್ತಕ್ಕಂಥದ್ದು ಬುದ್ಧನ ಧಮ್ಮಪದದ ವಿಚಾರ, ಬುದ್ಧನ ತತ್ವ ಚಿಂತನೆಗಳ ವಿಚಾರ. ಇದು ಶತಶತಮಾನಗಳ ನಂತರ ನಿಮಗೆ ಒದಗಿ ಬಂದಿರತಕ್ಕಂಥ ಒಂದು ಸುಸಂದರ್ಭ. ಇಂಥ ಸಂದರ್ಭವನ್ನು ನೀವು ಯಾವತ್ತೂ ಕಳ್ಕೊಬೇಡಿ. ಬುದ್ಧ ಹೇಳಿರ್ತಕ್ಕಂಥದ್ದು ಎಲ್ಲವೂ ಸಹ ಶಾಶ್ವತವಾಗಿರ್ತಕ್ಕಂಥ ಸತ್ಯಗಳು. ಆ ಸತ್ಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಇಷ್ಟು ನೀವು ಲೈಕ್ ಮಾಡಿ, ಇದನ್ನು ಹೆಚ್ಚು ಜನಕ್ಕೆ ತಲುಪಿಸಿ. ಆದಷ್ಟು ಈ ಜಗತ್ತು ಶಾಂತಿಯಿಂದ ಬದುಕ್ತಕ್ಕಂಥ ಒಂದು ರೀತಿಯಲ್ಲಿ ಇರಲಿ. ಅದಕ್ಕೋಸ್ಕರ ನನ್ನ ಶ್ರಮದ ಜೊತೆಗೆ ತಮ್ಮ ಶ್ರಮವೂ ಇರಲಿ ಅಂತ ತಮ್ಮನ್ನು ಕೇಳ್ಕೊತಾ ಹೇಳ್ತೀನಿ. ಓಶೋ ಹೇಳ್ತಾರೆ, ಬುದ್ಧನ ಧಮ್ಮ ಪದಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡಿ. ಒಂದು ಸೆಕೆಂಡ್ ಸಹ ನಿಮ್ಮ ಮೌನವನ್ನು ಮುರಿಬೇಡಿ. ಒಂದು ಮಾತು ಹೇಳ್ತೀನಿ ಕೇಳಿ, ಬುದ್ಧರಿಗೆ ಈ ಚಿಂತನೆಗಳು ಸಿಕ್ಕಿದ್ದು ಅವರು ಮೌನದಿಂದ ಇದ್ದಿದ್ದರಿಂದ. ದೀರ್ಘಕಾಲ ಬುದ್ಧ ಮೌನದಿಂದ ಇದ್ದಿದ್ದರಿಂದ ಅವ್ರಿಗೆ ಈ ಚಿಂತನೆಗಳು ಮೂಡ್ತು. ಅದಕ್ಕೋಸ್ಕರ ತಾವೂ ಸಹ ಮೌನದಿಂದ ಇದ್ದು ಈ ಧರ್ಮ ಅವರ ಚಿಂತನೆಗಳನ್ನ ಕೇಳಿಸ್ಕೊಳ್ಳಿ. ಇದೊಂದು ಸುಸಂದರ್ಭ, ಶತಶತಮಾನಗಳ ನಂತರ ಬಂದಿರತಕ್ಕಂಥ ಒಂದು ಸುಸಂದರ್ಭ. ಇದನ್ನು ಕಳ್ಕೊಬೇಡಿ. ಮುಂದೆ ನಿಮಗೆ ಇಂಥ ಸಂದರ್ಭ ಸಿಗದೇ ಇದ್ರೂ ಇರ್ಬೋದು ಅಂತ ಹೇಳ್ತಾ ಓಶೋ ಮಾತನಾಡ್ತಾರೆ. ಪ್ರಿಯರೇ, ನಾನು ಹೇಳ್ತಕ್ಕಂಥದ್ದನ್ನ ಕೇಳಿ, ನೀವು 2 ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿನಲ್ಲಿ ಈ ಜೀವನ ವೈರುಧ್ಯಗಳ ತುಂಬಿರ್ತದೆ. ಅನುಸರಿಸ್ಕೊಂಡು ಬಾಳ್ತಕ್ಕಂಥದ್ದೇ ಒಂದು ಜೀವನ ಬದುಕು. ಅವನೇ ಯಶಸ್ವಿ ಜೀವಿ. ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಯಾವಾಗ ವಿದ್ಯುತ್ ತಂತಿಗಳಲ್ಲಿ ಪಾಸಿಟಿವ್ ನೆಗೆಟಿವ್ ಇರ್ತದೋ ಅದೇ ಥರ ಕಷ್ಟ ಸುಖಗಳು ಮತ್ತು ಕಹಿ ಸಿಹಿಗಳು ಇದ್ದೇ ಇರ್ತವೆ ಅಂತ ಓಶೋ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಿಮ್ಮ ಜೀವನ ನಿಮಗೆ ಸಾಗರದಂತೆ ಏನಾದರೂ ಕಂಡು ಬಂದರೆ ನೀವು ಯಾವುದೇ ಕಾರಣಕ್ಕೂ ವಿಚಲಿತರಾಗಬೇಡಿ. ನಿಮ್ಮ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸ್ಕೋಬೇಡಿ. ನೀವು ಈಜಕ್ಕೆ ಹೋಗಬೇಡಿ. ಸಾಗರದಲ್ಲಿ ಈಜೋದಕ್ಕೆ ಹೋಗಲೇಬೇಡಿ. ಸಾಗರದ ಅಲೆಗಳ ಮುಂದೆ ನೀವು ಈಜೋದಕ್ಕೆ ಸಾಧ್ಯನೇ ಇಲ್ಲ. ಕಷ್ಟ ಅಂತಕ್ಕಂಥದ್ದು ಅದೇ. ಅದಕ್ಕೋಸ್ಕರ ನೀವು ತೇಲುತ್ತಾ ಸಾಗಿ. ಮುಳುಗದೇ ಇರೋ ಥರ ನೋಡ್ಕೊಳ್ಳಿ. ಮುಳುಗಬೇಡಿ, ಯಾವುದೇ ಕಾರಣಕ್ಕೂ ಮುಳುಗಬೇಡಿ. ಮುಳುಗಿದ್ರೆ ಜೀವನ ಮುಗಿದೋಯ್ತು. ತೇಲ್ತಾ ಸಾಗಿ. ಯಾವತ್ತಾದರೂ ಒಂದಿನ ಯಾವುದಾದ್ರೂ ಸಮುದ್ರದ ಅಲೆಗಳು ಪ್ರತಿ ಕ್ಷಣವೂ ಪ್ರತಿ ಅಲೆಯೂ ನಿಮ್ಮನ್ನು ದಡಕ್ಕೆ ಎಸೆತಕ್ಕಂಥ ಕಾರ್ಯದಲ್ಲಿ ನಿರತವಾಗಿರ್ತದೆ. ಯಾವತ್ತಾದರೂ ಒಂದು ದಿನ ಯಾವುದಾದ್ರೂ ಒಂದು ಅಲೆ ನಿಮ್ಮನ್ನು ದಡಕ್ಕೆ ಬಿಸಾಕ್ಬೋದು. ನೀವು ನಿಶ್ಚಿಂತೆಯಿಂದ ದಡಕ್ಕೆ ಬಂದು ಸಂತೋಷವಾಗಿರ್ಬೋದು ಅಂತ ಹೇಳಿ ಓಶೋ ತಮ್ಮ ಮಾತನ್ನು ಮುಗಿಸ್ತಾರೆ. ಮುಂದೆ ಓಶೋ ಏನು ಹೇಳ್ತಾರೆ ಅಂತ ನೋಡ್ಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು. ತಾವು ಸಬ್ಸ್ಕ್ರೈಬ್ ಮಾಡ್ಕೋತೀರಿ, ಶೇರ್ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯಿಂದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಗುರುದೇವ.